ಕುಡಿಯಾಕ ಹೆಂಡ ಮಲ್ಕೊಳಾಕ ಮಗ್ಗಲದಾಗ ಹೆಣ್ಣು ಮಾಡಿ ಹೋಟೆಲ್ ಬರ್ತೀವಿ 5 ವರ್ಷ ಗುಮ್ತೀವಿ ಗುಮ್ಮಿಸ್ಕೊಳಾಕ ಇದು ನಾವು ರಾಜಕೀಯ ಹಾಕುವ ಲೆಕ್ಕ. ನಿಮ್ಗೆ ಅರ್ಥ ಆಗಂಗಿಲ್ಲ, ಅರ್ಥ ಆದ್ರು ಮಕ್ಕಳಿಗೆ ನಾವು ನೀವು ಹೇಳಂಗೂ ಇಲ್ಲ. ಅವಳಿಗೆ ನೀವು ಹೇಳಿದ್ರು ಅವಳಿಗೆ ಅರ್ಥನೂ ಆಗಂಗಿಲ್ಲ. ಯಾಕಂದ್ರ ಎಲ್ಲರೂ ಬ್ಯೂಸಿ. ಅಷ್ಟೊಬ್ಬ ಪಣಸ ಬಂದಿವನು 100 ಇದ್ದದ್ದು ಬೆಳಗಾಗುವುದರಲ್ಲಿ 200 ಆಗ್ಬೇಕಂತ ಆಸೆ ಪಡ್ತಾನೆ. ನಾವು ಆಸೆ ಪಡುದು ತಪ್ಪ? ರೈತ ಒಂದು ಕಾಳನ್ನ ಭೂಮಿ ಒಳಗೆ ಬಿತ್ತಿದ್ರ ಒಂದು ತೆನೆಗೆ ಆಸೆ ಪಡ್ತಾನೆ. ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತಕ್ಕೊಳಕ ಬೇಕು. ಶಾಲೆ ಮಾಡಿಕೊಡಿ, ಸರ್ಕಾರಿ ಆಸ್ಪತ್ರೆ ಮಾಡಿಕೊಡಿ, ರಸ್ತಾ ಮಾಡಿಕೊಡಿ ಅಂತ ಹಿಂದೆ ಬಿದ್ದಿರು ಬೋಕ್ಯಾರ್ ನಿಮ್ಮ ಅಪ್ಪ ಮುಸ್ತಾನೇನ? ಬಂಡವಾಳ ಹಾಕಿದ್ದೀವಿ, ಬಂಡವಾಳ ಅಂದಿಲ್ಲ, ಬಂಡವಾಳ ತಕ್ಕೊಳಕ ಬೇಕು. ನಿಮ್ಮ ಮುಸುಳಿನ ನಂಬಿಕೊಂಡು ಚುನಾವಣೆಯಲ್ಲಿ 1500 ಹಂಚಿದಿರಲ್ಲ. ಹೌದು ದುಡ್ಡಿನಾಗ ದೊಡ್ಡವ ಈ ಧರ್ಮೇಶ, ಸಕ್ರಾಗ ದೊಡ್ಡವ ಈ ಧರ್ಮೇಂದ್ರ, ತತ್ನಾಗ ದೊಡ್ಡವ ಈ ಧರ್ಮೇಂದ್ರ. ಜಯನ ಹೊಂದಿಟ್ಟುಕೊಂಡು ಹುಟ್ಟಿದವ ಈ ಜಯರಾಮ. ಲೇ ವಿಶ್ವನಾಥ, ಹುಲಿ ಗುಹೆ ಒಳಗೆ ಸುಮ್ಮನೆ ಮಲಗೈತಂದ್ರ ಅದ ಬ್ಯಾಟಿ ಆಡೋದು ಬಿಟ್ಟಿಲ್ಲ, ಅದಕ್ಕ ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಬಂದ್ರ ಬೀಸಿ ಜಾತಿ ಯಾವ್ದಾ ಇರಲಿ ಹೆಡಕ್ ಮುಡ್ಕೊಂಡು ಕೆಳಗೆ ಬೀಳಾಕ ಬೇಕ. ಹಾವಿನ ನೆತ್ತಿನಲ್ಲಿ ಎಷ್ಟೇ ನೀವು ಹಾಲೆರೆದರು ಹಣ್ಣಾಗಿರೋ ವಿಷ ಕಡಿಮೆ ಆಗಂಗಿಲ್ಲ. ಈ ಧರ್ಮೇಂದ್ರ ಮುಂದೆ ನೀವು ಎಂತ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿದ್ರು ಈ ಎದೆಯಾಗಿರೋ ವಿಷ ಕಡಿಮೆ ಆಗಂಗಿಲ್ಲ.
ಎದುರಾಗಿ ನಿಂತಿರುವ ವಿಶ್ವ ಲಗ 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 ನಿಂತಿನ ಸಂಚಿಗಾರನ್ನು ಇಂದು ನನ್ನ ಆರು ಮಕ್ಕಳು ಹೊಡೆದು ಗಂಡಸಾಗಿರಬಲ್ಲ ಮಗನೇ ಸೇರಿಗಾಗಿ ನಿನ್ನ ಗಂಡಸ್ತರಕ್ಕೆ ಸವಾಲು ಹಾಕಿ ಬಂಡೆ ಹಣ್ಣು ನಿಂತಿರುವ ನನ್ನ ಬಂಡದಾಟ ಕೆಳೆದುಕೊಂಡು ಗಂಡ ಬೇರುಂಡನಾಗಿ ನಿಂತು ನಿನ್ನ ಮನೆತನವನ್ನೇ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ಈಗ ಯಾವಾಗ ಆರ್ಭಟದಲ್ಲಿ ಚಿಕ್ಕಪ್ಪ ಆರ್ಭಟದನಿಗೆ ಇದು ಹೋರಾಟದನಿಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ನಿಂತಿರುವ ಬಡ್ಡಿ ಮಗ ಬೇಕು. ಏಕೆ ಚಿಕ್ಕಪ್ಪ? ಏಕೆಂದು ಕೇಳ್ತಾ ಇದ್ದ ಎಂದು ನಮ್ಮ ಹತ್ತಿರ ಹೋಗಿ ನಮ್ಮ ಆಳು ಮಕ್ಕಳನ್ನು ಹೊಡೆದು ಕಳಿಸಿದ್ದಾರೆ. ಇದು ಸಾಲದೆ ನಾವು ಮಾಡಿದ ಬ್ಯಾಂಕ್ ಲೂಟಿಯ ಪ್ರಕರಣವನ್ನು ಹೇಳಿದ್ದಾರಂತೆ. ಇಷ್ಟು ಸಾಲದೆ ನಾವು ಅವರ ತಂದೆಯಿಂದ ಪಡೆದುಕೊಂಡಿರುವ ಆಸ್ತಿಯನ್ನು ಬಲಾತ್ಕಾರದಿಂದ ಮರಳಿ ಪಡೆದುಕೊಳ್ತಾರಂತೆ. ಇದನ್ನೆಲ್ಲವನ್ನು ನೋಡಿ ನಾವು ಹಾಗೆ ಬಿಡುವುದೇ ಕರ್ಮೇಂದ್ರ? ಬಿಡುವುದೇಕೆ ಚಿಕ್ಕಪ್ಪ? ಈ ಮಿಡಿನಾಗವನ್ನು ಹೆಣೆ ತೊಳೆದು ಬದುಕಲು ಅವನಿಗೂ ಸಾಧ್ಯವಿಲ್ಲ, ಅವರ ಅಪ್ಪನಿಗೂ ಸಾಧ್ಯವಿಲ್ಲ. ಅಪ್ಪಣೆ ಕೊಟ್ಟು ಬಿಡಿದನಿ. ಆ ಪುಡಾರಿ ನಿಮಗೂ ಎದುರಾಗಿ ನಿಂತಿರೆಂದರೆ ಈಗಲೇ ಹೋಗಿ ಆ ಬಡಪಾಯ ರುಂಡ ತಲೆ ತಂದು ನಿಮ್ಮ ಪಾದದ ಮೇಲೆ ಇಡ್ತೀನಿ. ತಮ್ಮ ಅವನ್ ಕೈನ ಕೇಳ್ತಿ ಅಪ್ಪಿ ತಪ್ಪಿ ನೀರು ಸಿಕ್ಕಿದ್ರೆ ಅವನ್ ಕೈಯಾಗ ಊರಾಗ ಕೊಡಗಟ್ಟು ಕೊಯ್ ಕೈದಿರ್ತಾರ ಹಂಗ ನಮ್ಮ ಸಾವುಕಾರಂದ ಗಸ್ಮಾಪತಿದ ಅನ್ನಾಗ ನಾಲಿಗೆ ಇಟ್ಕೊಂಡ ಸುಮ್ಮನೆ ನಿಂದಿರ್ತೀಯೋ ಮಗನ. ನಾಲಿಗೆ ಕಿತ್ತ ಟಾಮಿ ಕೈ ಹಾಕೊಂಡು ಅವ ಇನ್ನು ಬಾಳ ಕಾಟ ಬೇಡನ್ರಿ ಹಂಗ ಬೇಗ ಗೋತೇನ್ರಿ ಏ ಕಲ್ಗಾನ ಮಗನ ಬೇಬರ್ಸಿ ಏ ಕಿಸ ಬಾಯಿ ಏ ಏನು ಕನ್ನಡ ನಾಡಿಗೆ ಕಂಡು ಎನಿಸಿಕೊಂಡಿರುವ ಈ ಎದೆ ಎಪ್ಪಿಸಿ ಮಾತನಾಡುತ್ತದೆ ಆ ಸೊಕ್ಕಿನ ಸೂಳೆ ಮಗ. ಸಮುದ್ರ ಬೆಳಗಿ
ಅಡಿಯಿಂದ ಮುಡಿವರೆಗೆ ರಕ್ತವಾಗಿ ಶೋಭಿಸುತ್ತಿರುವ ನಿನ್ನ ತಂಗಿ ನನ್ನ ಕೈವಶ ಎಂದು ತಿಳಿದುಕೋ. ಲೇ ಸಾವ್ಕಾರ್ ಧರ್ಮ! ಸಾವ್ಕಾರನೆಂಬ ಸೊಕ್ಕಿನಿಂದ ಸಿದ್ಧ ಜನವರ ಬಾಯಿಗಳ ಮಾಂಗಲ್ಯವನ್ನು ಅರಿದು ಮಾನಭಂಗ ಮಾಡಿದಂತೆ ಎಂದು ನನ್ನ ತಂಗಿ ಅನಿಸಿಕೆ ಮಾತೆತ್ತಿದರೆ ಎತ್ತಿರಾದ ಕತ್ತಲು ಕಡೆದು ನಮ್ಮ ಬನ್ನಿ ಮಾತಾಡಿಗೆ ಕಾಯ್ದು ಬಿಡ್ತಾನಲ್ಲ. ಎಚ್ಚರದಿಂದ ಮಾತನಾಡು. ಎತ್ತರ ಲಕ 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 ಲಕ. ಏ ವಿಷ! ಆ ಸಿಂಧೂರ ಲಕ್ಷ್ಮಣನಂತೆ ಹಾರಾಡಿ ಕೊನೆಗೆ ತನ್ನ ತಂಗಿಯ ಶೀಲವನ್ನು ಕಳೆದು ಶೀಲ ಕಳೆದುಕೊಂಡರು ನಿಮ್ಮಂತ ಗೌಡರ ರುಂಡ ಕತ್ತರಿಸಿದ ಆ ಸಿಂಧೂರ ಲಕ್ಷ್ಮಣ. ಅದು ನಿನ್ನಂತ ಕೋತಿಯಿಂದ ಎಂದಿಗೂ ಸಾಧ್ಯ ಇಲ್ಲ ಅಂತ ತಿಳಿದುಕೋ. ತಿಳಿಯದೆ ಹೊಳೆ ಈಜನೆಂದು ನೀನು ಧುಮ್ಮಿಕ್ಕಿ ಬಂದ್ರೆ ಕಾಡಕ್ಕೆ ಬಿದ್ದ ಬೀಳಾಗುವೆ. ಹುಷಾರಾಗಿರೋ. ಆ ಗಾನವನ್ನು ಹೊರ ಕಳೆದು ಹೊರ ಬರುತ್ತೇನೆ ಎನ್ನುವ ನನ್ನ ಶಕ್ತಿ ಎನ್ನತ್ತ ಮಂಡ ಎನ್ನಿಗೇನು ಗೊತ್ತು ರಾಜೇಶ್ವರಿ? ಈ ಬಡ ಬಿಕಾರಿ ಹಾಗೆ ಬಂದು ಮಾತಾಡಿದ್ರು. ನೀವು ಸುಮ್ಮನೆ ನಿಂತಿದ್ರಲ್ಲ. ಇವನೆನಿಗೆ ಹಾರಿಸಿ ಗುಂಡನು ಸತ್ತು ಸ್ವರ್ಗ ಸೇರಲಿ. ರಾಜೇಶ್ವರಿ, ನಿಮ್ಮಪ್ಪನಂತ ಗುಂಡಿಗೆ ಈ ಸರ್ಪದ ಗಂಡನೆ ಎಂದಿಗೂ ನಡಗಲಾರದು. ಮಾತನಾಡಿದ ಮಾತಾಡುವಂತೆ ನೀವು ಎಷ್ಟೇ ಸ್ವಚ್ಛದಿಂದ ಮಾತನಾಡಿದರೂ ನಿಮಗೆ ಅಂಕುಶವಾಗಿ ಬರುತ್ತೇನೆ ವಿನಃ ಶರಣೆಂದು ಬೀಳುವ ಕುಲ ಅಲ್ಲ. ಶರಣೆನ್ನದೆ ಹೋದರೆ ನಿನ್ನ ಮರಣ ಯಾರುದು ಇಲ್ಲೇ ಖಂಡಿತ. ಇಲ್ಲಿ ಹೆಚ್ಚು ಮಾತಾಡ್ಬೇಕು, ಹೆಚ್ಚು ಮಾತಾಡಿದ್ರು ಪಾಣಿ ನೀನು ಮಾತಾಡಂಗ್ ಬಿಡ್ತೀವಿ ಮತ್ತ. ಯಾರೊಂದಿಗೆ ವೈರತ್ವ ಸಾಧಿಸಿದರು? ನಮ್ಮೊಂದಿಗೆ ವೈರತ್ವವಲ್ಲ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಒಳ್ಳೆ ಮಾತಿಂದ ಹೊರಟು ಹೋಗಲಿಲ್ಲ. ಲೇ ಕರ್ಮೇಂದ್ರ, ಹೊರಟು ಹೋಗಲಿಕ್ಕೆ ಹೇಳಿಯ ರಕ್ತಕ್ಕೆ ಹುಟ್ಟಿದವನಲ್ಲ ಈ ವಿಶ್ವ. ನಮ್ಮಪ್ಪನಿಂದ ಮೋಸ ಮಾಡಿ ಪಡೆದುಕೊಂಡ ಆಸ್ತಿಯನ್ನು ಮರಳಿ ಪಡೆದುಕೊಂಡು ಹೋಗಲು ಬಂದಿರುವೆ. ನೀವು ಎಚ್ಚರ. ಆಸ್ತಿ ವಿಶ್ವ ಎಲ್ಲಿದೆ ನಿನ್ನ ಆಸ್ತಿ? ಎಂದು ನಿನ್ನ ತಂದೆ ತಾಯಿ ತಮ್ಮನನ್ನು ಕಳೆದುಕೊಂಡನು ಅಂದೇ ಹಾರಿ ಹೋಯಿತು ಆ ನಿನ್ನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆ. 50 ಲಕ್ಷ ಒಡವನ್ನು ಕೊಟ್ಟು ಮುಂದೆ ಮಾತನಾಡು. ಹಣ ಕೊಡದೆ ನಮ್ಮಪ್ಪನ ಜೊತೆ ಹೆಣಗಾಡಲು ಬಂದ್ರೆ ಹೆಣವಾಗಿ ಬೀಳುವೆ ಅರೆ ಕ್ಷಣದಲ್ಲಿ. ಹೇ ರಾಜೇಶ್ವರಿ, ಶ್ರೀಮಂತನ ಮಗನನ್ನು ಸೊಕ್ಕಿನಿಂದ ಸಿದ್ಧಂತ ಮಾತನಾಡಿದರೆ ನಿನ್ನ ನಾಲ್ಗೆಯನ್ನು ಕತ್ತರಿಸಿ ನಿನ್ನ ತಲೆಗೆ ಬರುತ್ತೇನೆ. ಎಚ್ಚರ. ಎತ್ತರ! ಈ ಶ್ರೀಮಂತ ರಾಜಕುಮಾರ ಏನೆಂಬುದನ್ನು ಅರಿಯದೆ ನೀನಿವಳ ನಾಲಿಗೆಗೆ ಕೈ ಹಾಕಿದರೆ ಎನೆ ಎತ್ತಿ ನಿನಗಾಗಿ ಕಾಯ್ದುಕೊಳ್ತಾ ಈ ಸರ್ಪ ಕಚ್ಚಿ ವಿಷ ಜ್ವಾಲೆ ಲೇಪಿಸದೆ ಬಿಡಲಾರದು. ನೀನು ಎತ್ತರ. ಲೇ ಕರ್ಮೇಂದ್ರ, ನಿನ್ನಂತ ನಾಗರಾಜನ ಹಾಗುತ್ತಿರುವ ಹಾವಳಿಗ ಕಾಣಿಸ್ತೇನೆ. ನೀನು ಎಚ್ಚರ. ಮಿಸ್ಟರ್ ಧರ್ಮೇಂದ್ರ, ಅನ್ಯಾಯವಾಗಿ ಅಣ್ಣರ ಆಸ್ತಿಯನ್ನು
ವಿಶ್ವ ಸುಮ್ಮನೆ ಏಕೆ ಚೀರಾಡಿ ಗಂಟಲು ಹರಿದುಕೊಳ್ಳುವೆ? ಕರ ಮುನಿದರೆ ಗುರು ಕಾಯುವನು ಎಂಬ ನುಡಿಯಂತೆ ನನ್ನ ಚಿಕ್ಕಪ್ಪ ಮುನಿದರು ನಾನು ನಿನ್ನನ್ನು ಕಾಯುತ್ತೇನೆ. ನೀ ಕೇಳಿದರಷ್ಟರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡುತ್ತೇನೆ. ನಮ್ಮ ಮನೆಯಲ್ಲಿ ಹಾಳಾಗಿ ಬಿದ್ದುಕೊಂಡಿರು. ಏ ಧರ್ಮೇಂದ್ರ, ಇದೇ ಮಾತನ್ನು ಇನ್ನೊಂದು ಸಾರಿ ಉಚ್ಚರಿಸಿದರು ನನ್ನ ರಕ್ತ ಕುಡಿದು ಬಿಡ್ತದೆ. ಬಾಯಿ ಸ್ವಲ್ಪ ಬಿಗಿ ಹಿಡಿದು ಮಾತನಾಡಲೇ. ಏ ಧರ್ಮೇಂದ್ರ, ನನ್ನ ತೋಳಿನಲ್ಲಿ ದೇವರ ಕೊಟ್ಟ ಶಕ್ತಿಗಳನ್ನು ನಿಮ್ಮಂತ 10 ನಾಯಿಗೆ ತುತ್ತು ಹಾಕುವ ಶಕ್ತಿ ನನ್ನಲ್ಲಿದೆ. ನಾನು ಬಡವರ ವೇಳೆಗಾಗಿ ದುಡಿದು ಬಡವರನ್ನ ಬದುಕುತ್ತೇನೆ. ನಿನ್ನಂತ ಕೈ ಚೆಲ್ಲಿಡುವ ಶ್ರೀಮಂತ ನಾನಾಗಲಾರೆ. ವಿಶ್ವ ಮಾತು ಬೆಳೆಸುತ್ತಲೇ ಮಿತಿ ಮೀರಿ ಹತ್ತಿತ್ತು ಈ ನಿನ್ನ ಸೊಕ್ಕು. ಭೀಮಾ, ಆಸ್ತಿ ಕೇಳಲು ಬಂದ ಈ ಕುರಿಗೆ ತೋರಿಸಲೇ ನಿನ್ನ ತೋಳಬಲದ ಪರಾಕ್ರಮ. ಈ ನರುಜಂತುಗಳನ್ನು ಕಟ್ಟಿ ಆಗಲಿಕ್ಕೆ ಆಳುಗಳೇಕೆ ಬೇಕು? ನಾನು ಒಬ್ಬ ಇದ್ದರೆ ಸಾಕು. ಕಟ್ಟಿ ಹಾಕಿ ಮೆಟ್ಟಿ ಸಿಳಿದೆ ಈ ಕಟ್ಟಿಗೆ ಕೊಂಡಿಯನ್ನ. ಲೇ ಭೀಮ್ಯಾ, ತುತ್ತು ಗೋಳಿ ನಾಶಗಾಗಿ ಕಂಚರ ಬಾಗಿಲ ಕಾಯುವ ನಾಯಿ ನೀನು. ನಿನ್ನಂತ ಬಗಳುವ ನಾಯಿಗೆ ಎದರಿ ಕಟ್ಟಿಸಿಕೊಂಡು ಹೇಳಿ ಅಂತ ಬಾಕಿ ನಿಲ್ಲುವ ಸಾಗರಲ್ಲ ಈ ಯಸ್ವ. ಕಿರಾತಕ ಕುಲದಲ್ಲಿ ಜನಿಸಿದ ಗಂಡುಗಳೇ, ನಿಮ್ಮಂತ ಪುಂಡರಿಗೆ ತಕ್ಕ ರಾಜಾಂಗವೇ. ಪ್ರಚಂಡ ಹುಲಿ. ಭೀಮಾ, ಆಸ್ತಿ ಕೇಳಲು ಬಂದ ಈ ಕುರಿಗೆ ತೋರಿಸಲೇ ನಿನ್ನ ತೋಳಬಲದ ಪರಾಕ್ರಮವನ್ನ. ಲೇ ವಿಶ್ವ, ಮೈಯಿಟ್ಟು ನಿನ್ನ ಕಾಲದ ಋಣ. ಹೇ ಭೀಮಾ, ಸೂರ್ಯನ ಹೇಸಿತನ ಕಾಯಕವನ್ನು ಅಪ್ಪ ಏನಿದೆಲ್ಲ ಮನೆಯಲ್ಲಿ ಕಾಳಗ. ಜಯರಾಮ್, ಅಧಿಕಾರಿಯವರಿಗೆ ನನ್ನ ಕೆಲಸ ತಿಳಿಯುವುದಿಲ್ಲ. ಸುಮ್ಮನೆ ಒಳಗಡೆ ಹೋಗಿ ಡ್ರೆಸ್ ಬದಲಿಸಿಕೋ. ಅಪ್ಪ ದೊಡ್ಡ ಶ್ರೀಮಂತನೆನಿಸಿಕೊಂಡಿರುವ ನಿನ್ನ ಬಾಯಿಂದ ಎಂತ ಶಬ್ದವೇ? ಏನೂ ಅರಿಯಾದ ಕಡ ಬಡವರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರಲ್ಲ, ನಾಚಿಕೆ ಬರುವುದಿಲ್ಲ ನಿನಗೆ? ಜಯರಾಮ್, ಅಧಿಕಾರಿಯಾದರೆ ನೀನು ನನ್ನ ಮಗ. ನಾನು ಹೇಳಿದಂತೆ ಕೇಳುವುದು ನಿನ್ನ ಕೆಲಸ. ನಿನ್ನದೇ ಅಧಿಕಾರ ನಡೆಸಿದರೆ ಮಗನಾದರೂ ಪರವಾಗಿಲ್ಲ, ನಿನ್ನ ಈಗಲೇ ಸಸ್ಪೆಂಡ್ ಮಾಡಿಬಿಡ್ತೇನೆ. ಅಪ್ಪ ಮೊದಲ ಬಾಯಿ ಮುಚ್ಚು. ತಂದೆಯಾದರೂ ಈ ನನ್ನ ಮನೆಯಲ್ಲಿರಬಹುದು, ನನ್ನ ಅಧಿಕಾರದ ಮೇಲಲ್ಲ. ಅರಚಿ ಮಾತನಾಡಲಿಕ್ಕೆ ನೀನು ನನ್ನ ಮೇಲಿನ ಅಧಿಕಾರಿಯೂ ಅಲ್ಲ. ಸಾಹುಕಾರನೆಂಬ ಅಹಂಕಾರದಿಂದ ಈ ರೀತಿ ಮಾತನಾಡಿದರೆ ನಿನ್ನ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ. ವಿಶ್ವ, ನಿನ್ನಲ್ಲಿ ಏನೇ ಕೆಲಸ ಇದ್ದರೂ ನಾನು ಬಗೆಹರಿಸಿಕೊಳ್ಳುತ್ತೇನೆ. ವಿಚಾರಿಸದೆ ಮನೆಗೆ ಹೋಗು. ಆಯ್ತು ಸರ್. ಲೇ ಗೌಡ, ಈ ನಮ್ಮಿಬ್ಬರ ಜಗಳವನ್ನು ಇಲ್ಲೇ ಬಗೆಹರಿಸಿದರೆ ಸರಿ. ಇದನ್ನೇ ಹೀಗೆ ಮುಂದುವರಿಸುತ್ತೇನೆ ಎಂದು ಹಠ ತೊಟ್ಟು ನಿಂತರೆ ನಿನ್ನ ರುಂಡೆ ಓದುವುದು ಈ ನನ್ನ ಕೋಟರಿ ಬಾಯಲೆ. ಬರ್ತೀನಿ ಗೌಡ, ಬರ್ತೀನಿ. ಏ ಸಾಮ್ರಾಟ, ಕಮ
ಮಾತಾಡಿ ಹೋದ ಆ ಕೋತಿ ಕಿವಿಯನ್ನು ನೀವು ಕೇಳಲೇಬೇಕಾಗಿತ್ತು. ಚಿಕ್ಕಪ್ಪ ಮಗನೆಂದು ಮಮತೆ ತೋರಿದರೆ ಆ ಕಪಿ ನಮ್ಮನ್ನು ಕಚ್ಚದೆ ಬಿಡಲಾರದು. ತಂಗಿ ನಿನ್ನ ಮಾತಿಗೆ ಯಾರು ಬರ್ತಾರೆ ನಾವು ಮಯಾಸಂತ್ರ ಏಕ್ ಮಾರ್ ನಾಲ್ಕು ತುಕಡ ಆಟಗಟ್ಟಿ ಶಿಳುವುದೇ ನಮ್ಮೆಲ್ಲರ ಗುರಿ. ಭೀಮಾ ಮಗನಾದರೂ ಪರವಾಗಿಲ್ಲ ಭೀಮಾ, ಆ ಕಾಕಿಯ ಕಾಯ್ದೆ ಮುರಿಯಲೇಬೇಕು. ಬನ್ನಿ ಹೋಗೋಣ.